ಕೊಲೆ ಆರೋಪಿ ದರ್ಶನ್ಗೆ ಇಂದು ಬಿಗ್ ಡೇ. ಥೈಲ್ಯಾಂಡ್ನಲ್ಲಿ ಇರೋ ದರ್ಶನ್ಗೆ ಟೆನ್ಷನ್. ದಾಸನಿಗೆ ರಿಲೀಫಾ ಅಥವಾ ಸಂಕಷ್ಟನ? ಡೆವಿಲ್ಗೆ ಬೇಲು ರದ್ದಾಗುತ್ತಾ? ಸುಪ್ರೀಂನತ್ತ ಈಗ ಎಲ್ಲರ ಚಿತ್ತ. ಸುಪ್ರೀಂನಲ್ಲಿ ನಿರ್ಧಾರವಾಗಲಿದೆ ಬೇಲ್ ಭವಿಷ್ಯ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ದರ್ಶನ್ ಪರ ಇಂದು ಸಿದ್ಧಾರ್ಥ್ ದವೆ ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೇ ಕೇಸ್ ಬಗ್ಗೆ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಪಡೆದಿದೆ. ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನ ಇಂದು ನೀಡುವ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಇಂದು ಬಿಗ್ ಡೇ. ಥೈಲ್ಯಾಂಡ್ನಲ್ಲಿ ಇರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ದಾಸನಿಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ನೋಡಬೇಕು. ಡೆವಿಲ್ಗೆ ಬೇಲ್ ರದ್ದಾಗುತ್ತಾ? ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ. ಸುಪ್ರೀಂನಲ್ಲಿ ನಿರ್ಧಾರವಾಗಲಿದೆ ಬೇಲ್ ಭವಿಷ್ಯ. ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಈಗ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ದರ್ಶನ್ ಪರ ಇಂದು ಸಿದ್ಧಾರ್ಥ್ ದವೆ ವಾದವನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಕೇಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನು ಇಂದು ನೀಡಲಿದೆ. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ದರ್ಶನ್ ಜಾಮೀನನ್ನ ರದ್ದುಪಡಿಸಬೇಕು ಅಂತ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಈ ವಿಚಾರವಾಗಿ ಈಗ ಸಿದ್ಧಾರ್ಥ್ ದವೆ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ. ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ಇಂದು ಆದೇಶವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿ ಮುಗಿಸಿದ್ದಾರೆ. ಇಂದು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಂದು ನೀಡುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ, ಟೆನ್ಷನ್ ಕೂಡ ಹೆಚ್ಚಾಗಿದೆ. ಬೇಲ್ ಆಗುತ್ತಾ ಇಲ್ವಾ, ರದ್ದಾಗುತ್ತಾ ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಶಿವು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೊಲೆ ಆರೋಪಿ ದರ್ಶನ್ಗೆ ಇಂದು ಬಿಗ್ ಡೇ. ಟೆನ್ಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ದರ್ಶನ್ ಮತ್ತೆ ಗ್ಯಾಂಗ್ಗೆ ಬೇಲು ರದ್ದಾಗಬಹುದು, ಇಲ್ಲ ರಿಲೀಫ್ ಕೂಡ ಸಿಗಬಹುದು. 2 ಚಾನ್ಸಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಶಿವು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ತೀರ್ಮಾನ ಬರುವಂತ ಸಾಧ್ಯತೆ ಇದೆ ತನುಜ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅಂತಿಮವಾದಂತ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂಥದ್ದನ್ನ ಈಗಾಗ್ಲೇನೆ ನ್ಯಾಯಮೂರ್ತಿಗಳು ಹೇಳಿದ್ರು. ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ಇನ್ನ ರಾಜ್ಯ ಸರ್ಕಾರ ಜಾಮೀನು ಕೊಟ್ಟಿರೋದನ್ನ, ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಿರೋದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಅದನ್ನ ಈಗಾಗಲೇ 1 ಸುತ್ತಿನ ವಾದವನ್ನ ಕೇಳಿರುವಂತ ಸುಪ್ರೀಂ ಕೋರ್ಟ್ ಇವತ್ತು ಮತ್ತೆ ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಅವರು ವಾದ ಮಂಡಿಸಲಿದ್ದಾರೆ. ಈ ಹಿಂದೆ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ರು. ಈ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್
ಕೆಲವೊಂದು ವಿಚಾರಗಳನ್ನ ನೋಟಿಸ್ ಕೂಡ ಮಾಡಿತ್ತು. ಒಂದ್ ರೀತಿಯಲ್ಲಿ ಹೈಕೋರ್ಟ್ ಯಾವ ರೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗಿಗೆ ಜಾಮೀನು ನೀಡಿದೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿತ್ತು ಕಳೆದ ಬಾರಿಯ ವಿಚಾರಣೆ ವೇಳೆಯಲ್ಲಿ. ಆ ನಂತರದಲ್ಲಿ ಕಳೆದ 2 ದಿನಗಳಿಂದ ಮತ್ತೆ ವಿಚಾರಣೆಗೆ ಬಂದಿತ್ತು. ಈ ವೇಳೆಯಲ್ಲಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಹಾಜರಾಗಿರ್ಲಿಲ್ಲ ದರ್ಶನ್ ಪರವಾಗಿ. ಅವರ ಬದಲಿಗೆ ಈಗ ಮತ್ತೊಬ್ರು ಹಿರಿಯ ವಕೀಲ ಸಿದ್ಧಾರ್ಥ್ ದವೆ ಅವರು ಹಾಜರಾಗಿದ್ರು. ಅವರು 1 ದಿನದ ಮಟ್ಟಿಗೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಇವತ್ತಿಗೆ ಸುಪ್ರೀಂ ಕೋರ್ಟ್ ಪೋಸ್ಟ್ ಮಾಡಿದ್ರು, ಇವತ್ತಿಗೆ ನಿಗದಿ ಮಾಡಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಚಾರಣೆ ಕೂಡ ಆರಂಭ ಆಗಲಿದೆ. ಮೆರಿಟ್ ಮೇಲೆ ನಾನು ವಾದವನ್ನ ಮಾಡ್ತೀನಿ ಅಂತ ಹೇಳಿ ದರ್ಶನ್ ಅಂಡ್ ಗ್ಯಾಂಗ್ ಪರವಾಗಿ ಸಿದ್ಧಾರ್ಥ ದವೆ ಹೇಳಿದ್ರು. ಈಗ ಮೆರಿಟ್ ಮೇಲೆ ಅವರಿಗೆ ವಾದ ಮಾಡುವಂತದಕ್ಕೆ ಅಂದ್ರೆ ಬೇಲ್, ದರ್ಶನ್ ಅಂಡ್ ಗ್ಯಾಂಗಿಗೆ ಬೇಲ್ ಕೊಟ್ಟಿರುವಂತದ್ದು ಕಾನೂನಾತ್ಮಕವಾಗಿದೆ. ಸೊ ಹಾಗಾಗಿ ನಾವು ಮೆರಿಟ್ ಮೇಲೆ ಇಂತಿಂತಹ ಮೆರಿಟ್ಸ್ ಇದ್ದಾವೆ ಈ ಒಂದು ಜಾಮೀನು ನೀಡಿರುವಂತದ್ದಕ್ಕೆ ಅನ್ನುವಂತ ವಾದವನ್ನ ಮಂಡಿಸಲಿದ್ದಾರೆ. ಇದಕ್ಕೆ 15 ನಿಮಿಷಗಳ ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ನೀವು 15 ನಿಮಿಷಗಳ ಕಾಲಾವಕಾಶದಲ್ಲಿ ನಿಮ್ಮ ವಾದವನ್ನ ಮಂಡಿಸಿ, ಉಳಿದಿದ್ದೆಲ್ಲವನ್ನೂ ಕೂಡ ನಿಮ್ಮ ವಾದವನ್ನ ರೈಟಿಂಗ್ ಅಲ್ಲಿ ನೀವು ಕೊಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗಾಗಲೇ ಬೇಲ್ನ ಬಹಳ ದೊಡ್ಡ ಟೆನ್ಷನ್ ಮತ್ತೆ ಡಬಡಬ ಶುರುವಾಗಿರೋದು ದರ್ಶನ್ ಅಂಡ್ ಗ್ಯಾಂಗಿಗೆ. ಈಗಾಗಲೇ ಥೈಲ್ಯಾಂಡ್ ನಲ್ಲಿ ಇದ್ದಾರೆ ದರ್ಶನ್ ಸಿನಿಮಾ ಶೂಟಿಂಗಿಗೆ. ಅದು ಕಾನೂನುಬದ್ಧವಾಗಿನೇ ಕೋರ್ಟಿನ ಅನುಮತಿ ಪಡೆದೇನೆ ವಿದೇಶಕ್ಕೆ ಹೋಗಿರುವಂತದ್ದು. ವಿದೇಶದಲ್ಲಿದ್ರು ಕೂಡ ಕಳೆದ 3 ದಿನಗಳಿಂದ ಈ ಒಂದು ಟೆನ್ಷನ್ ಶುರುವಾಗಿದೆ. ಬಹುತೇಕವಾಗಿ ಈ ಒಂದು ಬೆಂಚ್ ನಲ್ಲಿ ಏನಾದ್ರೂ ಇಂದು ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಜೈಲ್ ಸೇರ್ಬೇಕಾಗತ್ತೆ, ಲೋಯರ್ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಿ ಅನ್ನುವಂಥದ್ದನ್ನ ಹೇಳ್ಬೇಕಾಗತ್ತೆ. ನಂತರದಲ್ಲಿ ಮತ್ತೆ ಹೈಯರ್ ಅಪೀಲ್ ಹೋಗುವಂತದ್ದಕ್ಕೆ ಬಹುತೇಕ ಕಷ್ಟ ಇದೆ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವೇಳೆ ಇವತ್ತು ಬೇಲ್ ಕ್ಯಾನ್ಸಲ್ ಆದ್ರೆ ಸೊ ಜಾಮೀನು ಕೊಟ್ಟಿರುವಂತದ್ದು ಕೋರ್ಟ್ನ ಗಮನಕ್ಕೆ ಇದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿ ಗಮನಕ್ಕೆ ಬಂದು ಅವ್ರೇನಾದ್ರು ತೀರ್ಪು ಕೊಟ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಟೆನ್ಷನ್ ಶುರುವಾಗುತ್ತೆ. ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ ಸೇರ್ಬೇಕಾಗುತ್ತೆ. ಆನಂತರದಲ್ಲಿ ಅವರು ಮತ್ತೆ ಲೋಯರ್ ಕೋರ್ಟ್ ಇಂದಾನೇ ಅವರು ಅಪೀಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಒಂದು ಬಾರಿ ಸುಪ್ರೀಂ ಕೋರ್ಟ್ ನಲ್ಲಿ